ಹಾಯ್, ಎಲ್ಲರಿಗೂ ನಮಸ್ಕಾರ. ತನುಜಾಮೂರ್ತಿ ಕನ್ನಡ ಯೂಟ್ಯೂಬ್ ಚಾನಲ್ ಮಿನಿ ಲಾಗ್ಸ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಏನಪ್ಪ ಇದು ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನು ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ, ಸಡನ್ನಾಗಿ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಆಯಿತು. ಹಸ್ಬೆಂಡು ಬೇಗ ರೆಡಿ ಆಗಿರ್ರಿ, ಬಟ್ಟೆ ಎಲ್ಲ ಎತ್ತಿಟ್ಕೊಂಡು ಅಂತ ಹೇಳಿದ್ರು. ಲೈಟಾಗಿ ಲೆಮನ್ ರೈಸ್ ಮಾಡಿಕೊಂಡು ಪಕೋಡ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ. ನಮ್ಮ ಹಸ್ಬೆಂಡು ನೋಡಿರಲಿಲ್ಲ, ನಾನು ನೋಡಿರಲಿಲ್ಲ. ಖುಷಿಯಿಂದ ಬೇಗ ರೆಡಿ ಆಗಿಬಿಟ್ಟು ಅಡುಗೆ ಮಾಡಿಬಿಟ್ಟು, ನನ್ನ ಮಗಳು ತುಂಬ ಹೊಟ್ಟೆ ಹಸಿತೈತೆ ಮಮ್ಮಿ ಬೇಗ ಹಾಕ್ಕೊಡು ಅಂತ ಇದ್ಲು. ಬೇಗ ಎಲ್ಲ ಮಾಡಿಕೊಂಡೆ. ಅಡುಗೆ ಮಾಡ್ತಾ ವೀಡಿಯೋ ಮಾಡ್ತಾಯಿದ್ರೆ ನನ್ನ ಮಗಳು ಬೈತಾಯಿದ್ರು, ಎಲ್ಲದಕ್ಕೂ ವೀಡಿಯೋ ಮಾಡ್ತಾ ಇರ್ತೀಯಲ್ಲ ಮಮ್ಮಿ, ನನಗೆ ತುಂಬ ಹೊಟ್ಟೆ ಹಸಿತಾಯಿದೆ ಹಾಕ್ಕೊಡು ಅಂತ. ಸರಿ, ಅವಳಿಗೆ ಬೇಗ ಹಾಕ್ಕೊಡೋಣ ಅಂತ ಎಲ್ಲ ಮಾಡಿಬಿಟ್ಟು ಹಾಕ್ಕೊಟ್ಟೆ. ಈ ಕಡೆ ನೋಡಮ್ಮ ಅಂದರೆ ಅವಳಿಗೆ ಫೋಟೋಸ್ ಎಲ್ಲ ಇಷ್ಟ ಇಲ್ಲ. ವೀಡಿಯೋಸು ಫೋಟೋಸ್ ಎಲ್ಲ ನಾನು ಮಾಡ್ತಾಯಿದ್ರೆ ಬೈತಾ ಇರ್ತಾಳೆ. ನನ್ನ ಹಸ್ಬೆಂಡ್ ಬಂದರು. ಗಡಿಬಿಡಿದಲ್ಲಿ ಫಾಸ್ಟಾಗಿ ರೆಡಿ ಆಗಬೇಕಿತ್ತು. ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ವಿ. ಅವರು ಬಂದು ಸ್ನಾನ ಮಾಡಿಕೊಂಡು ಊಟ ಮಾಡಿಬಿಟ್ಟು ಎಲ್ಲರೂ ಬಿಟ್ಟಾಗ ಕರೆಕ್ಟಾಗಿ 11 ಗಂಟೆ ಆಗಿತ್ತು. ನಮ್ಮ ಹಸ್ಬೆಂಡು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದ್ರು. ಅನ್ಎಕ್ಸ್ಪೆಕ್ಟೆಡ್ಡಾಗಿ ಪ್ಲ್ಯಾನ್ ಮಾಡಿದಾಗ ಕೈಕಾಲೇ ಆಡಲ್ಲ ಅನಿಸುತ್ತೆ. ಅಂದ್ಕೊಂಡಿರಲಿಲ್ಲ ನಾವು ಹೋಗ್ತೀವಿ ಅಂತ. ಸಡನ್ನಾಗಿ ಪ್ಲ್ಯಾನ್ ಆಗಿದ್ದಿದ್ದು. ನೋಡಿ, ನನ್ನ ಮಗಳು ಹಿಂದೆ ಸ್ಲೀಪಿಂಗ್ ಕೋಚು. ಯಾವಾಗ ಹೋದ್ರೂ ಅಷ್ಟೇ ಒಂದು ಬೆಡ್ಶೀಟು ತಲೆದಿಂಬು ಇಟ್ಕೊಂಡ್ರೆ ಸಾಕು, ಅವಳು ಪಾಡಿಗೆ ಅವಳು ಜರ್ನಿಯಲ್ಲಿ ಮಲ್ಕೊಂಡು ಬರ್ತಾಳೆ. ತುಂಬ ಖುಷಿಯಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾನು ಮಂತ್ರಾಲಯ ತಲುಪೋವರೆಗೂ ಮಲಗಬಾರ್ದು ಅಂತ ಡಿಸೈಡ್ ಆಗಿದ್ದೆ. ನಾವು ದೇವನಹಳ್ಳಿ ರೂಟಿಂದ ಹೋಗ್ತಾ ಇದ್ವಿ. ನೋಡಿ, ಏರೋಪ್ಲೇನು ಲ್ಯಾಂಡ್ ಆಗ್ತಾ ಇದೆ. ಮೊನ್ನೆ ಏರ್ ಕ್ರ್ಯಾಶ್ ಆಗಿದ್ದು ತುಂಬಾ ಬೇಜಾರಾಯಿತು. ಮನುಷ್ಯನ ಜೀವನ ನೀರಿನ ಮೇಲಿರೋ ಗುಳ್ಳೆ ಥರ. ಸೊ ಇರೋ ಗಂಟ ನೆಮ್ಮದಿಯಾಗಿ ಖುಷಿಯಾಗಿ ಎಲ್ಲರ ಜೊತೆ ಚೆನ್ನಾಗಿ ನಗ್ನಗ್ತಾ ಇರ್ರಿ. ಯಾವ ಟೈಮು ಯಾವ ಗಳಿಗೆ ಅಂತ ಗೊತ್ತಿಲ್ಲ. ಇವತ್ತಿದ್ದವ್ರು ನಾಳೆ ಇರ್ತಾರೆ ಅಂತ ಗೊತ್ತಿಲ್ಲ. ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದೇಳ್ತಾರೆ ಅನ್ನೋದು ನಂಬಿಕೆ ಇಲ್ಲ. ಸೊ ಇರೋವರೆಗೂ ನೆಮ್ಮದಿಯಾಗಿ ಜೀವನ ಮಾಡಿ. ನನ್ನ ಹಸ್ಬೆಂಡ್ಗೆ ಈ ಸಾಂಗ್ ಅಂದರೆ ತುಂಬ ಇಷ್ಟ. ಹೀಗೆ ಸಾಂಗ್ ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಹಸ್ಬೆಂಡು ಟೀ ಕುಡಿದ್ಬಿಟ್ಟು ಹೊರಟ್ವಿ. ಟೈಮು 4:45 ಮಂತ್ರಾಲಯ ತಲುಪಿದ್ವಿ. ನೋಡಿ, ತುಂಬ ಖುಷಿ ಆಗ್ತಾಯಿತ್ತು. ದೇವಸ್ಥಾನ ನೋಡ್ತಿದ್ದಂಕಲ್ಲೇ ಇನ್ನೂ ಒಳಗಡೆ ಹೋಗಬೇಕಿತ್ತು. ಇದು ಎಂಟ್ರೆನ್ಸು, ಇದು ಒಳಗಡೆ ಸ್ವಲ್ಪ ತುಂಬ ಕ್ರೌಡ್ ಇದ್ದರು. ತುಂಬ ಜನ ಬರ್ತಾಯಿದ್ರು ಹೋಗ್ತಾಯಿದ್ರು. ನಾವು ಹೋಗಿದ್ದು ಸ್ಯಾಟರ್ಡೇ ನೈಟು, ಸಂಡೇ ದರ್ಶನ ಇತ್ತು. ನೋಡಿ ಎಷ್ಟು ಜನ ಇದ್ದಾರೆ. ತುಂಬ ಅಂದರೆ ತುಂಬ ಜನ ಇದ್ದರು. ನೋಡಿ, ಇದು ದೇವಸ್ಥಾನದ ಒಳಗಡೆ. ಇದು ನಾವು ಬೇಗನೆ ದರ್ಶನ ಮಾಡಬೇಕು ಅಂತ ಸ್ನಾನ ಮಾಡ್ಕೊಂಡು ಬೇಗ ಬಂದುಬಿಟ್ವಿ. ರೆಸ್ಟ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇದು ರಾಯರ ಮಂತ್ರಾಕ್ಷತೆ. ತುಂಬ ಖುಷಿ ಆಯಿತು ದೇವಸ್ಥಾನನ ನೋಡಿ. ನೋಡಿ ಎಷ್ಟು ಜನ ಇದ್ದಾರೆ. ನಾವು ಬೇಗ ದರ್ಶನ ಮುಗಿಸ್ಕೊಂಡ್ಬಿಟ್ವಿ. 6:30ಗೆ ಹೋಗಿ 8 o'clock ಅಷ್ಟೊತ್ತಿಗೆ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಫೋಟೋಗಳೆಲ್ಲ ತೆಗೆಸ್ಕೊಂಡು ಈಚೆ ಬಂದ್ವಿ. ನಾವು ಬಂದಮೇಲಂತೂ ತುಂಬ ಜನ ಇದ್ದರು. ನೋಡಿ, ನನ್ನ ಮಗಳು ಸ್ಮೈಲ್ ಮಾಡೆ ಅಂದರೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ. ನೋಡಿ, ಒಳಗಡೆ ಕೂತ್ಕೊಂಡಿದ್ದಾಗ ತುಂಬ ಜನ. ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಪವರ್ಫುಲ್ ದೇವಸ್ಥಾನ ಇದು. ನಾನಂತೂ ರಾಯರನ್ನ ತುಂಬ ನಂಬಿದ್ದೀನಿ. ನಂಬಿಕೆ ಇದೆ, ತುಂಬಾ ನಂಬಿಕೆ ಇದೆ. ನೋಡಿ, ಇದು ದೇವಸ್ಥಾನದ ಹೊರಗಡೆ ಎಷ್ಟು ಜನ ಬರ್ತಾ ಇದ್ದಾರೆ. ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೋಡಿ, ಕುರಿಗಳು ಕೋಟ್ಯಾಂತರ ರೂಪಾಯಿ ದುಡ್ಡು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದೆ. ಹೇಗಿದೆ ನೋಡಿ. ಪಾಪ ರೈತರು ತುಂಬ ಕಷ್ಟ ಬೀಳ್ತಾರೆ. ಟಿಫನ್ ಮಾಡ್ಕೊಳ್ಳೋಣ ಅಂತ ಒಂದು ಹತ್ರ ನಿಲ್ಲಿಸಿದ್ರು ನಮ್ಮ ಹಸ್ಬೆಂಡು. ಅದು ಎಲ್ಲ ಕಡೆ ಹುಡುಕಿ ಒಂದು ಹತ್ರ ನೋಡಿದ್ರೆ ಪುನೀತ್ ಉಡುಪಿ ಆಹಾರ್ ಪಟ್ಟಿಕೊಂಡ ಅಂತ ಇತ್ತು. ಸರಿ, ನಮ್ಮ ಕನ್ನಡದವ್ರ ಥರ ಇದ್ದಂಗಿದೆ ಅಂತ ಹೋದರೆ ದೋಸೆ ಇದೆ ಅಂತೇಳಿ ದೋಸೆ ತೊಗೊಂಡು ಬಂದರು. ಸದ್ಯಕ್ಕೆ ಒಂದು ಟಿಫನ್ ಮಾಡ್ಕೊಳ್ಳೋಣ ಅಂತ ದೋಸೆ ತೊಗೊಂಡು ತಿಂದ್ಕೊಂಡ್ವಿ. ನನ್ನ ಮಗಳು ತಿನ್ನು ಅಂತ ಹೇಳಿದ್ರೆ ತಿಂದ್ಕೊಂಡು ಇನ್ನೂ ಬಾಯಿಗೆ ಇಕ್ಕೊಂಡಿಲ್ಲ, ಸೂಪರ್ ಅಂತ ಹೇಳ್ತಾಯಿದ್ಲು. ನೋಡಿ, ವೆದರ್ ಮಾತ್ರ ತುಂಬ ಕೂಲಾಗಿತ್ತು. ಬಿಸಿಲೇನು ಜಾಸ್ತಿ ಇರಲಿಲ್ಲ. ಸಾಂಗ್ ಕೇಳಿಸ್ಕೊಂಡು ತುಂಬಾ ಖುಷಿ ಆಯಿತು. ರಾಯರ ದರ್ಶನ ಮಾಡಿ ಅಂದ್ಕೊಂಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ಡಾಗಿ ಹೊರಟಿದ್ದು. ಹೋಗೋಣ ಅಂತ ಸ್ಯಾಟರ್ಡೇ ಮಧ್ಯಾಹ್ನ ಡಿಸೈಡ್ ಆಗಿದ್ದು. ಬಟ್ ಅವ್ರು ಇನ್ನೂ ಕನ್ಫರ್ಮ್ ಮಾಡಿರಲಿಲ್ಲ. ಆಮೇಲೆ 7 o'clock ಹಂಗೆ ಫೋನ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಮ್ಮ ಅಂತಂದರು. ಖುಷಿ ಆಯಿತು. ಅಂದರೆ ಅಂದ್ಕೊಂಡಿಲ್ದಿದ್ದು ಅನ್ಎಕ್ಸ್ಪೆಕ್ಟೆಡ್ಡಾಗಿ ಹೊರಟಾಗ ಒಂಥರ ಖುಷಿ ಆಗುತ್ತೆ.
ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡು ಡಿಲೇ ಆಗ್ತಾಯಿತ್ತು. ಹೋಗೋಕ್ಕೆ ಆಗ್ತಾ ಇರಲಿಲ್ವಲ್ಲ ಅಂತ ತುಂಬ ಬೇಜಾರು ಆಗ್ತಾಯಿತ್ತು. ಏನು ಮಾಡೋಣ ಅಂಥೇಳಿ ಹಿಂಗೆ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದಿದ್ದು ತುಂಬ ಖುಷಿ ಅನಿಸ್ತಾ ಇದೆ. ರಾಯರ ದೇವಸ್ಥಾನಕ್ಕೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ ಅಂತಾರೆ. ರಾಯರ ದರ್ಶನ ಮಾಡ್ಕೊಂಡು ಬಂದಮೇಲೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ. ತುಂಬ ಖುಷಿ ಆಗ್ತಾಯಿತ್ತು. ಸರಿ ಅಂತ ನೆಕ್ಸ್ಟ್ ಪ್ಲೇಸು ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ ನಂದಿ ಬೆಟ್ಟಕ್ಕೆ ಹೊರಡ್ತಾ ಇದ್ವಿ. ನಂದಿ ಬೆಟ್ಟನೂ ನಾನು ನೋಡಿರಲಿಲ್ಲ, ನನ್ನ ಹಸ್ಬೆಂಡ್ ನೋಡಿದರು. ಸುತ್ತಬೇಕು, ಚೆನ್ನಾಗಿ ಸುತ್ತಬೇಕು. ಆ ಟ್ರಾವೆಲಿಂಗ್ ಅಲ್ಲಿ ಏನ್ ಮಜಾ ಇರುತ್ತೆ ಗೊತ್ತಾ? ದೇಶ ನೋಡಬೇಕು, ಕೋಶ ಓದಬೇಕು ಅಂತ. ಲೈಟಾಗಿ ಮಳೆ ಹನಿ ಬೇರೆ ಬರ್ತಾ ಇತ್ತು. ನನ್ನ ಮಗಳು ಫೋಟೋ ತೆಗಿತೀನಿ, ವಿಡಿಯೋ ಮಾಡ್ತೀನಿ ಅಂದರೆ ವೇಲ್ ತೆಗಿಯಮ್ಮ ಅಂದರೆ ಮಳೆ ಸಿನಕ್ಕೆ ಬರೋದಕ್ಕೆ ಅರ್ಧ ತೆಗಿತಾ ಇರಲಿಲ್ಲ. ನೋಡಿ ಇಲ್ಲೂ ಅಷ್ಟೇ ವೆದರ್ ಚೆನ್ನಾಗಿರೋದ್ರಿಂದ ತುಂಬ ಜನ ಇದ್ದರು, ಕ್ರೌಡ್ ಇದ್ದರು. ನೋಡಿ ಇದು ಮೇಲೆಯಿಂದ, ನಂದಿ ಬೆಟ್ಟದ ಮೇಲೆಯಿಂದ. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಾಗ 5 o'clock ಆಗಿತ್ತು. ಬಾಳು ಇರುವುದು 3 ದಿನ, ಬಾಳಬೇಕು 100 ದಿನ, ಖುಷಿಯಿಂದ ಪ್ರತಿ ಕ್ಷಣ ಇರಲಿ ನಿಮ್ಮ ಜೀವನ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.